ನಿಶಿಕಾಂತ್ ದುಬೆ ಕೇವಲ ಒಬ್ಬ ಸಾಮಾನ್ಯ ಸಂಸದರಾಗಿರ್ಬೋದು, ಆದ್ರೆ ಈ ವ್ಯಕ್ತಿ ಮೋದಿಯ ಆಪ್ತ ವಲಯದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಎಷ್ಟು ಪ್ರಭಾವಿಯಪ್ಪ ಅಂದ್ರೆ ಅದು ಮತ್ತೆ ಸಾಬೀತಾಗಿದೆ. ಯಾವಾಗೆಲ್ಲ ಕಾಂಗ್ರೆಸ್ನವರು ಸರ್ಕಾರ ಮತ್ತು ಮೋದಿ ಮೇಲೆ ವಾಗ್ದಾಳಿ ಮಾಡೋದಕ್ಕೆ ಬರ್ತಾ ಇದ್ರು ಸಂಸತ್ತಿಗೆ, ಆಗೆಲ್ಲ ಸಿಂಗಲ್ ಹ್ಯಾಂಡೆಡ್ ಆಗಿ ನಿಶಿಕಾಂತ್ ದುಬೆ ಒಬ್ರೇ ಅವರನ್ನೆಲ್ಲ ನಿಬಟಾಯಿಸಿ ಬಿಡ್ತಾ ಇದ್ರು. ನಿಶಿಕಾಂತ್ ದುಬೆ ಮಾತಾಡೋದೆಲ್ಲ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮೇಲೆ. ಅವರು ಮಾತಾಡೋದಕ್ಕೆ ನಿಂತ್ರು ಅಂದ್ರೆ ಸೋನಿಯಾ ಗಾಂಧಿ ಲೋಕಸಭೆಯಲ್ಲಿ ಒಳಗೆ ನಡುಗ್ತಾ ಇದ್ರು. ಎಲ್ಲಿ ನಮ್ಮ ಕಾಳಾಚಿಟ್ಟ, ಎಲ್ಲಿ ನಮ್ಮ ಬಂಡವಾಳ ಬಯಲು ಮಾಡ್ಬಿಡ್ತಾರೋ ಅಂತ ಒಳಗೆ ಬೆವತೋಗ್ಬಿಡ್ತಾ ಇದ್ರು. ಈಗ ಅದೇ ನಿಶಿಕಾಂತ್ ದುಬೆ ಅವರು ಸುಪ್ರೀಂ ಕೋರ್ಟ್ ಮೇಲೆ ಕಮೆಂಟ್ ಮಾಡಿದ್ದಾರೆ. ಅದನ್ನ ಬಳಸ್ಕೊಂಡು ನಿಶಿಕಾಂತ್ ದುಬೆನ ಹಣಿಯೋದಕ್ಕೆ ಮುಂದಾಗಿದ್ರು ಕಾಂಗ್ರೆಸ್ನವರು. ಕಂಟೆಂಪ್ಟ್ ಆಫ್ ಕೋರ್ಟ್ ಜಾರಿ ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು ನಿಶಿಕಾಂತ್ ದುಬೆನ ಅಂತ. ಈ ವಿಚಾರದಲ್ಲಿ ನಿಶಿಕಾಂತ್ ದುಬೆ ಒಬ್ಬಂಟಿ ಅಲ್ಲ. ಅವರಿಗೂ ಮುಂಚೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರು ಸುಪ್ರೀಂ ಕೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅವರ ನಂತರ ಮೋರ್ಚಾ ಸಂಭಾಳಿಸಿದ್ದು ನಿಶಿಕಾಂತ್ ದುಬೆ. ಬಿಜೆಪಿಯ ದಿನೇಶ್ ಶರ್ಮಾ ಸಹ ಅಟ್ಯಾಕ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಮೇಲೆ. ಅಷ್ಟೇ ಅಲ್ಲ, ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಸಹ ನಿಶಿಕಾಂತ್ ದುಬೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಡಿ ಅಂತ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಸೂಚನೆ ಕೊಟ್ಟಿದ್ರು ಸಹ ನಿಶಿಕಾಂತ್ ದುಬೆ ಅನ್ಸ್ಟಾಪಬಲ್. ಇದರ ಹಿಂದೆ ಮೋದಿ ಶಾ ರಣತಂತ್ರ ಇದೆಯಾ? ಸುಪ್ರೀಂ ಕೋರ್ಟ್ ಈಗ ಬ್ಯಾಕ್ ಫುಟ್ ಗೆ ಬಂತ. ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ರು ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನವರು. ಇನ್ನೇನು ನಿಶಿಕಾಂತ್ ದುಬೆ ಕತೆ ಮುಗ್ದೇ ಹೋಯ್ತು. ಕಂಟೆಂಪ್ಟ್ ಆಫ್ ಕೋರ್ಟ್ ಬಂದ್ಬಿಡುತ್ತೆ, ಅರೆಸ್ಟ್ ಆಗಿ ಹೋಗ್ತಾರೆ, ಅವರ ವಿರುದ್ಧ ವಿಚಾರಣೆ ನಡೆಯುತ್ತೆ, ಸಂಸತ್ ಸದಸ್ಯತ್ವ ಸಹ ಹೋಗುತ್ತೆ ಅಂತೆಲ್ಲ ಅಪಪ್ರಚಾರ ಮಾಡಿದ್ರು. ಕೊನೆಗೂ ನಿಶಿಕಾಂತ್ ದುಬೆ ಇಟ್ಟ ಬಾಣ ಗುರಿ ತಲುಪಿದೆ. ಇವರೆಲ್ಲ ಮೊದಲೇನ್ ಮಾಡ್ತಾ ಇದ್ರು, ಸಂವಿಧಾನದ ಚೌಕಟ್ಟಿನಲ್ಲಿ ತೀರ್ಪು ಕೊಡೋ ಬದಲು ತಮ್ಮ ಪರ್ಸನಲ್ ಒಪಿನಿಯನ್, ತಮ್ಮ ಪರ್ಸನಲ್ ಕಮೆಂಟ್ಸ್ ನ ಹೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಯಾವಾಗ ನಿಶಿಕಾಂತ್ ದುಬೆ ಮತ್ತು ಉಪರಾಷ್ಟ್ರಪತಿ ಅಟ್ಯಾಕ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಬ್ಯಾಕ್ ಫುಟ್ ಗೆ ಬಂದಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತೀನಿ. ವಿಷ್ಣು ಶಂಕರ್ ಜೈನ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಸರ್ಕಾರ ಅದರಲ್ಲಿ ಮೂಗು ತೂರಿಸಬೇಕು ಅಂತ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡಿ ಆಕ್ಷನ್ ಮಾಡೋದಕ್ಕೆ ಅಂತ. ಆಗ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾದ ಗವಾಯಿ ಏನ್ ಹೇಳಿದ್ದಾರೆ ಗೊತ್ತಾ? ನೀವು ನಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ರಾಷ್ಟ್ರಪತಿ ಆಳ್ವಿಕೆ ಏರೋದಕ್ಕೆ ನಾವು ರಾಷ್ಟ್ರಪತಿಗೆ ಸೂಚನೆ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದೆಲ್ಲ ಆಗಲ್ಲ ಅಂದ್ರು. ಅಂದ್ರೆ ಬದಲಾವಣೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೇ ಸುಪ್ರೀಂ ಕೋರ್ಟ್ ನ ಇಬ್ಬರು ಜಡ್ಜ್ಗಳ ಪೀಠ ಅದೇ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಗೆ ಸೂಚನೆ ಕೊಟ್ಟಿತ್ತು, 3 ತಿಂಗಳ ಡೆಡ್ ಲೈನ್ ಕೊಟ್ಟು ಅದರೊಳಗೆ ನೀವು ಸೈನ್ ಮಾಡ್ಬೇಕು ಅಂತ. ಈಗ ಅದೇ ಸುಪ್ರೀಂ ಕೋರ್ಟ್ ನ ಜಡ್ಜ್ ಗವಾಯಿ ಹೇಳ್ತಾರೆ, ನಾವು ಏನ್ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ರಾಷ್ಟ್ರಪತಿಗಳಿಗೆ ಸೂಚನೆ ಕೊಡ್ಬೇಕಾ? ಅದೆಲ್ಲ ಆಗಲ್ಲ ಅಂದಿದ್ದಾರೆ. ಇದು ಬದಲಾವಣೆ ನೋಡಿ. ಒಂದಂತೂ ಸ್ಪಷ್ಟ, ನಿಶಿಕಾಂತ್ ದುಬೇರನ್ನ ಬಿಜೆಪಿ ರಣರಂಗಕ್ಕೆ ಇಳಿಸಿದ್ದು ಕಂಪ್ಲೀಟ್ ಆಗಿ ವರ್ಕೌಟ್ ಆಗಿದೆ. ಗೃಹ ಯುದ್ಧ ಆದ್ರೆ ಸುಪ್ರೀಂ ಕೋರ್ಟ್ ನ ಸಿಜೆಐನೇ ಅದಕ್ಕೆ ಜಿಮ್ಮೆದಾರಿ ಅಂತ ಹೇಳಿದ ಒಂದು ಮಾತನ್ನ ಬಿಟ್ರೆ ನಿಶಿಕಾಂತ್ ದುಬೆರ ಉಳಿದ ಯಾವುದೇ ಮಾತಲ್ಲಿ ತಪ್ಪಿಲ್ಲ. ಇನ್ನೊಂದು ವರ್ಗ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ನಿಶಿಕಾಂತ್ ದುಬೆ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಜಾರಿ ಮಾಡೋದಕ್ಕೆ ಆದೇಶ ಕೊಡಿ ಅಂತ. ಆಗ ಸುಪ್ರೀಂ ಕೋರ್ಟ್ ಹೇಳಿರೋದು, ನಾವೇ ಆದೇಶ ಕೊಡ್ಲಿ ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಾಕೋದಾದ್ರೆ ಹಾಕಿ, ನಮ್ಮ ಅನುಮತಿ ಯಾಕೆ ಕೇಳ್ತೀರಾ ಅಂತ ಜಾಡಿಸಿ ಕಳಿಸಿರೋದು. ಬಾಣ ಹೂಡಿ ಇಟ್ಟ ಗುರಿ ತಲುಪಿದೆ ಅಂತ ಸ್ಪಷ್ಟ. ಒಂದು ವೇಳೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರು, ನಿಶಿಕಾಂತ್ ದುಬೆ, ದಿನೇಶ್ ಶರ್ಮಾ, ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಓಪನ್ ಆಗಿ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತನಾಡದೆ ಹೋಗಿದ್ದಿದ್ರೆ, ಈ ಒತ್ತಡದ ವಾತಾವರಣ ಕ್ರಿಯೇಟ್ ಆಗದೆ ಹೋಗಿದ್ರೆ ಯಾವ ಮಟ್ಟಕ್ಕೆ ಹೋಗಿ ಕಮೆಂಟ್ ಮಾಡ್ತಾ ಇದ್ರು ನೋಡಿ ಇವರು. ಜಸ್ಟಿಸ್ ಅನ್ನುವ ಹೆಸರಲ್ಲಿ ಕೇಸ್ ಇರೋದೇ ಏನು, ಅಲ್ಲಿ ಕುಳಿತಿರ್ತಕ್ಕಂತ ಮೈಲಾರ್ಡ್ಸ್ ತಮ್ಮ ಪರ್ಸನಲ್ ಒಪಿನಿಯನ್ಸ್ ನ ಏರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನೂಪುರ್ ಶರ್ಮಾರ ಕೇಸ್ ನಲ್ಲಿ ಏನೆಲ್ಲ ಮಾತಾಡಿದ್ರು. ಪಡ್ಕಾವೋ ಬಾಯ್ಜಾನ್ ಓವೈಸಿ ದಿನಂಪ್ರತಿ ಒಂದಿಲ್ಲೊಂದು ವಿವಾದ ಭರಿತ ಸ್ಟೇಟ್ಮೆಂಟ್ ನ ಕೊಡ್ತಾನೆ ಇರ್ತಾರೆ. ಅದ್ಯಾವುದು ಸುಪ್ರೀಂ ಕೋರ್ಟ್ ಕಿವಿ ತಲುಪೋದೇ ಇಲ್ಲ. ವಕ್ಫ್ ಕಾನೂನಿನ ಪರವಾಗಿ ಏನಾದ್ರೂ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ರೆ ನಾವು ಹಾಗೆ ಮಾಡ್ಬಿಡ್ತೇವೆ, ಹೀಗೆ ಮಾಡ್ಬಿಡ್ತೇವೆ, ಕುರ್ಬಾನಿ ಆಗುತ್ತೆ ಅಂತೆಲ್ಲ ಕಮೆಂಟ್ ಗಳನ್ನು ಮಾಡಲಾಗ್ತಾ ಇದೆ. ಅದ್ಯಾವುದು ಸುಪ್ರೀಂ ಕೋರ್ಟ್ ತಲುಪಲ್ಲ. ಈಗ ನಿಶಿಕಾಂತ್ ದುಬೆ ಮೋರ್ಚಾ ಓಪನ್ ಮಾಡಿರೋದು ಹೆಂಗಿದೆಯಪ್ಪ ಅಂದ್ರೆ, ಹಿಂದಿನ ಕಾಲದಲ್ಲಿ ಯುದ್ಧ ಮಾಡ್ತಾ ಇದ್ರಲ್ಲ ರಾಜರು, ಹಲವರು ಯುದ್ಧ ಮಾಡದೆ ಯುದ್ಧವನ್ನು ಗೆಲ್ತಾ ಇದ್ರು. ರಾಜನ ಕೋಟೆಯನ್ನು ಸುತ್ತುವರಿಯುವ ಮೂಲಕ. ಎಷ್ಟು ದಿವಸ ಅಂತ ರಾಜ ಒಳಗೆ ಅಡಗಿ ಕೂತಿರೋದಕ್ಕೆ ಸಾಧ್ಯ? ದವಸ ಧಾನ್ಯಗಳು ಖಾಲಿಯಾದ ಮೇಲೆ ಹೊರಗೆ ಬರಲೇಬೇಕು, ತನ್ನ ದೂತನಿಗೆ ಹೇಳಿ ಕಳಿಸ್ಲೇಬೇಕು, ಕದನ ವಿರಾಮ ಮಾಡಿಕೊಳ್ಳಿ, ರಾಜಿ ಮಾಡ್ಕೊಳ್ಳೋಣ, ಒಪ್ಪಂದ ಮಾಡ್ಕೊಳ್ಳೋಣ ಬನ್ನಿ ಅಂತ. ಈಗ ಅಷ್ಟ ದಿಕ್ಕುಗಳಿಂದ ಅಂತಹುದೇ ಕೇರಾಬಂದಿ ಮಾಡಿರೋದು ಬಿಜೆಪಿ ಅವರು ಸುಪ್ರೀಂ ಕೋರ್ಟ್ಗೆ. ಫಸ್ಟ್ ಮಾತಾಡಿದ್ದು ಉಪರಾಷ್ಟ್ರಪತಿ ಜಗದೀಶ್ ಧನ್ಖಡ್ ಅವರು, ನಂತರ ನಿಶಿಕಾಂತ್ ದುಬೆ, ದಿನೇಶ್ ಶರ್ಮಾ, ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ. ಇವರೆಲ್ಲ ನಿಶಿಕಾಂತ್ ದುಬೆಗೆ ಸಪೋರ್ಟ್ ಮಾಡಿರೋರೆ. ಮೂಗು ಹಿಡಿದ್ರೆ ಬಾಯಿ ಬಿಡಲೇಬೇಕು.
ಎಲ್ಲ ವಿಚಾರದಲ್ಲೂ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಮೂಗು ತೂರಿಸುವ ಪ್ರಯತ್ನ ಮಾಡಲಾಗಿತ್ತು. ಈಗ ನಿಶಿಕಾಂತ್ ದುಬೆ ನೇತೃತ್ವದಲ್ಲಿ ಅಟ್ಯಾಕಿಂಗ್ ಮಾಡುವ ಮೂಲಕ ಶಾಸಕಾಂಗದ ಕಾರ್ಯದಲ್ಲಿ ಮೂಗು ತೋರಿಸಬಾರದು, ನ್ಯಾಯಾಂಗದ ಹಸ್ತಕ್ಷೇಪ ಇರಕೂಡದು ಎಂಬ ಸಂದೇಶನ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರೋದು. ಸುಪ್ರೀಂ ಕೋರ್ಟ್ ನ ಪರಿಸ್ಥಿತಿ ಹೇಗಾಗಿದೆ ನೀವೇ ನೋಡಿ. ತಮ್ಮದೇ ಜಡ್ಜ್ ವರ್ಮಾ ವಿರುದ್ಧ ಮನೆಯಲ್ಲಿ ಹಣದ ರಾಶಿ ಸಿಕ್ಕಿರುವ ಆರೋಪ ಇದೆ, ಅವರೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಸಿಜೆಐ ಚಂದ್ರಚೂಡ್ ವಿರುದ್ಧ ಸಿಬಿಐ ತನಿಖೆ ಆಗಬೇಕು ಅಂತ ಸಹೋದ್ಯೋಗಿ ಹೈಕೋರ್ಟ್ ನ ನ್ಯಾಯಾಧೀಶ ರಾಕೇಶ್ ಕುಮಾರ್ ಅವರು ರಾಷ್ಟ್ರಪತಿಗಳಿಗೆ ದೂರು ಕೊಟ್ಟಿದ್ದಾರೆ. ಇದೆಲ್ಲ ಸಹಜವಾಗಿ ಸುಪ್ರೀಂ ಕೋರ್ಟ್ ಮತ್ತು ಆ ಎಕೋಸಿಸ್ಟಮ್ ಬ್ಯಾಕ್ ಫುಟ್ ಗೆ ಬರುವಂತೆ ಮಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹಾಲಿ ಸಿಜೆಐ ಕನ್ನಾರ ಅವಧಿ ಮುಗಿತಾ ಇದೆ. ನಂತರ ಗವಾಯಿ ಬರ್ತಾರೆ ಕನ್ನಾರ ಸ್ಥಾನಕ್ಕೆ. ಈಗ ಅದೇ ಗವಾಯಿ ಹೇಳಿರೋದು, ನಾವು ರಾಷ್ಟ್ರಪತಿಗಳಿಗೆ ಯಾವುದೇ ಆದೇಶ ಕೊಡೋದಕ್ಕೆ ಹೋಗೋದಿಲ್ಲ ಅಂತ. ಅಂದ್ರೆ ಬಿಜೆಪಿ ಮಾಡಿದಂತಹ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ಒಂದು ವೇಳೆ ನಿಶಿಕಾಂತ್ ದುಬೇರು ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿದ್ದೇ ಆಗಿದ್ರೆ ಬಿಜೆಪಿ ಅವರು ಇಷ್ಟೊತ್ತಿಗೆ ಆಕ್ಷನ್ ಮಾಡಿರ್ಬೇಕಾಗಿತ್ತು. ಅವರದ್ದೇ ಸಂಸದರು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಖುದ್ದು ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾರೇ ಸಪೋರ್ಟ್ ಮಾಡಿದ್ದಾರೆ. ಕಾರಣ ಇಟ್ಟ ಗುರಿ ತಲುಪಿದೆ. ಎಲ್ಲ ಒಂದ್ ಕಡೆ ಡೈರೆಕ್ಟರ್, ಪ್ರೊಡ್ಯೂಸರು ಎಲ್ಲ ಇವರೇನಾ, ಅದರ ಧ್ವನಿ ಮಾತ್ರ ನಿಶಿಕಾಂತ್ ದುಬೇನಾ? ಈ ಕಾಂಗ್ರೆಸ್ನವರ ಇಪ್ಪಂಗಿ ನೀತಿಯನ್ನ ಬಿಜೆಪಿಯ ಐಟಿ ಸೆಲ್ ನ ಮುಖ್ಯಸ್ಥ ಅಮಿತ್ ಮಾಳವಿಯಾ ಎಕ್ಸ್ಪೋಸ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರ ಒಂದು ಹಳೆಯ ವಿಡಿಯೋ ಶೇರ್ ಮಾಡುವ ಮೂಲಕ ಇದನ್ನ ಕೇಳಿ. How does Mr. Shah know what is happening in the political world? What are the forces at work which want to destroy a developing economy? Is a judge competent to decide that? Then why have democracy? Why have elections? Why have political people in power? How does Mr. Shah know what is happening in the political world? What are the forces at work which want to destroy a developing economy? Is a judge competent to decide that? ಊಸರವಳ್ಳಿ ಸಹ ಅಷ್ಟೊಂದು ಸ್ಪೀಡ್ ಆಗಿ ಕಾಂಗ್ರೆಸ್ನವರ ರೀತಿ ಕಲರ್ ಚೇಂಜ್ ಮಾಡಲ್ಲ. ಆಗ ಇಂದಿರಾ ಗಾಂಧಿ ಅವರು ಒಂದು ಇಂಟರ್ವ್ಯೂ ಕೊಡ್ತಾ ಜಸ್ಟಿಸ್ ಶಾ ವಿರುದ್ಧ ಅಟ್ಯಾಕ್ ಮಾಡಿದ್ರು. ಅವರನ್ನ ನ್ಯಾಯಾಧೀಶರು ಅನ್ನೋದೇ ಮಿಸ್ಟರ್ ಶಾ ಅಂತ ಸಂಬೋಧನೆ ಮಾಡ್ತಾರೆ. ಅವ್ರಿಗೇನ್ ಗೊತ್ತು ಪೊಲಿಟಿಕಲ್ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ, ರಾಜಕೀಯ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅವ್ರಿಗೆ ಏನ್ ಗೊತ್ತು? ಎಲ್ಲವನ್ನು ಕೋರ್ಟೇ ಡಿಸೈಡ್ ಮಾಡೋದಾದ್ರೆ ಡೆಮಾಕ್ರಸಿ ಯಾಕಿರ್ಬೇಕು? ಈಗ ಇದೇ ಕಾಂಗ್ರೆಸ್ನವ್ರು ಏನ್ ಕೇಳ್ತಾರೆ, ನ್ಯಾಯಾಲಯನೇ ಸುಪ್ರೀಮು, ರಾಷ್ಟ್ರಪತಿಗಳಿಗೆ ಆದೇಶ ಕೊಟ್ಟಿರೋದು ಸರಿಯಾಗೇ ಇದೆ. ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಹೇಳಿದ ಮಾತು ಹಾಗಾಗಿ ಹೇಳಿದ್ದು. ಊಸರವಳ್ಳಿ ಸಹ ಇಷ್ಟು ಸ್ಪೀಡ್ ಆಗಿ ಬಣ್ಣ ಬದಲಾಯಿಸಲ್ಲ. ಹಾಗೇನೆ ಇಂದಿರಾ ಗಾಂಧಿ ಅವರು ಹೇಳಿದ್ರು, ಅದನ್ನೇ ಶಶಿಕಾಂತ್ ದುಬೆ ಅವರು ಸಹ ಹೇಳಿರೋದು. ಹಿಮಂತ ಬಿಸ್ವ ಶರ್ಮಾರ್ ಅಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಇತಿಹಾಸದಲ್ಲಿ ಕಾಂಗ್ರೆಸ್ಸಿಗರು ಯಾವಾಗೆಲ್ಲ ತಮ್ಮ ವಿರುದ್ಧ ಜಡ್ಜ್ಮೆಂಟ್ ಗಳು ಬಂದಿದಾವೋ ಆಗೆಲ್ಲ ನ್ಯಾಯಾಂಗ ವ್ಯವಸ್ಥೆನ ನಿಂದನೆ ಮಾಡಿರುವ ಪತ್ರಿಕಾ ವರದಿಗಳನ್ನ ಒಟ್ಟುಗೂಡಿಸಿ ಹಾಕುವ ಮೂಲಕ ಕನ್ನಡಿ ಹಿಡಿದಿದ್ದಾರೆ. ಇದರ ಅರ್ಥ ಏನು? ಇದೆಲ್ಲ ಸುಮ್ಮನೆ ಆಗಿದೆ ಅಂತ ಮಾಡಿದಿರಾ? ಸ್ಟ್ರಾಟಜಿ, ಬಿಜೆಪಿ ಅವರು ಮಾಡಿರುವ ಸ್ಟ್ರಾಟಜಿ. ಇಲ್ಲದೆ ಹೋದ್ರೆ ಸವಾರಿ ಮಾಡ್ಬಿಡ್ತಾರೆ ಇವರು. ನೀವೇ ನೋಡಿ, ವರ್ಷಗಟ್ಟಲೆ ಸಮಯ ತೆಗೆದುಕೊಂಡು ಸಂಸತ್ತು ಕಾನೂನುಗಳನ್ನ ಮಾಡುತ್ತೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆಯಾಗಿ ಅದರ ಬಗ್ಗೆ ಅಧ್ಯಯನಗಳಾಗತ್ತೆ. ಪರ ವಿರೋಧಗಳ ಬಗ್ಗೆ ಚರ್ಚೆ ಆಗುತ್ತೆ ದೇಶಾದ್ಯಂತ. ಸಂಸತ್ತಿನ ಎರಡೂ ಮನೆಗಳಲ್ಲೂ ಗಂಟೆಗಟ್ಟಲೆ ಚರ್ಚೆಗಳಾಗತ್ತೆ. ತಡರಾತ್ರಿವರೆಗೂ ಚರ್ಚೆಯಾಗಿ ವೋಟ್ ಆಗಿ ಬಿಲ್ ಪಾಸ್ ಆಗುತ್ತೆ. ಅದನ್ನು ಸುಪ್ರೀಂ ಕೋರ್ಟ್ಗೆ ಎಳೆತರಲಾಗತ್ತೆ. ಇಲ್ಲಿ ಹೇಳ್ತಾರೆ ಇದೆಲ್ಲ ಆಗಲ್ಲ ಅಂತ. ಇದು ಶಾಸಕಾಂಗದ ಕಾರ್ಯದಲ್ಲಿ ಮೂಗು ತೂರಿಸೋದಲ್ಲದೆ ಮತ್ತೇನು? ಇದನ್ನೇ ಬಿಜೆಪಿಯವರು ಪ್ರಶ್ನೆ ಮಾಡಿ ಸ್ಟ್ರಾಟಜಿಕಲಿ ಪ್ಲಾನ್ ಮಾಡಿ ಸುಪ್ರೀಂ ಕೋರ್ಟ್ ಈಗ ಬ್ಯಾಕ್ ಫುಟ್ ಗೆ ಬರುವಂತೆ ಮಾಡಿದ್ದಾರೆ. ಮೊದಲೆಲ್ಲ ಏನಿತ್ತು, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋ ಮಾತಿತ್ತು. ವರ್ಮಾ ಕೇಸ್ ನಲ್ಲಿ ಕಂತೆ ದುಡ್ಡು ಜಸ್ಟಿಸ್ ಮನೆಯಲ್ಲಿ ಸಿಕ್ಕ ನಂತರ ಜನ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಗೊತ್ತಾ? ಜಸ್ಟಿಸ್ ಡಿಲೇಡ್ ಅಲ್ಲ, ಜಸ್ಟಿಸ್ ಸಿಕ್ಕರೂ ಕೂಡ ಅದು ಮ್ಯಾನಿಪುಲೇಟೆಡ್ ಆಗಿರುತ್ತೆ ಅಂತ. ಮಾಜಿ ಸಿಜಿಐ ಚಂದ್ರಚೂಡ್ ವಿರುದ್ಧನೇ ಗಂಭೀರ ಆರೋಪ ಮಾಡಿ ಸಿಬಿಐ ಎನ್ಕ್ವೈರಿ ಆಗ್ಬೇಕು ಅಂತ ಸಹೋದ್ಯೋಗಿ ರಾಕೇಶ್ ಕುಮಾರ್ ಅವರೇ ರಾಷ್ಟ್ರಪತಿಗೆ ಪತ್ರ ಬರೆದಿರೋದು. ಇದೆಲ್ಲವನ್ನು ನೋಡಿದ ಮೇಲೆ ನ್ಯಾಯಯುತವಾಗಿ ಸಿಗ್ತಾ ಇದೆಯಾ? ಆದ್ರೆ ಮೋದಿ ಬಳಿ ಇದೆಲ್ಲದಕ್ಕೂ ಸಮಾಧಾನ ಇದೆ. ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ನಿಶಿಕಾಂತ್ ದುಬೆ ಮೂಲಕ ಮಾಡಿಸ್ತಾ ಇದ್ದಾರೆ. ಈಗ ಕಂಟೆಂಪ್ಟ್ ಆಫ್ ಕೇಸ್ ನ ನಿಶಿಕಾಂತ್ ದುಬೆ ಮೇಲೆ ಹಾಕೋದಾದ್ರೂ ಹೇಗೆ? ಸರ್ಕಾರಿ ವಕೀಲರು ಪರ್ಮಿಷನ್ ಕೊಟ್ರೆ. ಆದ್ರೆ ಅದು ಆಗಿ ಹೋಗೋ ಮಾತಾ? ನಿಮ್ಮ ವಿವೇಚನೆಗೆ ಬಿಡ್ತೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.